ಏನು ಚಿನ್ನಿ ಅಂದಿದ್ದು ಇಷ್ಟಿಷ್ಟು ಉದ್ದ ಆಗವೆ. ಹಾಯ್ ಎಲ್ಲರಿಗೂ, ನಮ್ಮ ಯೂಟ್ಯೂಬ್ ಚಾನಲ್ನ ನಾನು ತೋಟದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಕೆಲಸ ಏನಪ್ಪ ಅಂದರೆ ನಮ್ಮನೆಯವ್ರು ಮತ್ತೆ ರೌಟ್ರು ಹೊಡಿತಿದ್ದಾರೆ ಅಡಿಕೆ ಗಿಡಕ್ಕೆ. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ರೈತರುಗಳಿಗೆ ಸಪೋರ್ಟ್ ಮಾಡ್ತಿಲ್ಲ, ಬಟ್ ವಿಡಿಯೋ ಮಾತ್ರ ಅಷ್ಟೇ ಮಾಡ್ತಿದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಏನು ಕೆಲಸ ಅಂದರೆ ಮೊನ್ನೆ ರೌಟ್ರು ಹೊಡಿಯೋದು ವಿಡಿಯೋ ನೋಡಿರ್ತೀರ, ಬಟ್ ಮತ್ತೆ ಇವಾಗ ರೌಟ್ರು ಹೊಡಿತಿದ್ದಾರೆ ಅಡಿಕೆ ಗಿಡದಲ್ಲಿ. ಯಾಕೆ ಅಂದರೆ ಮಳೆ ಬರುತ್ತೆ ಅಂದ್ಬಿಟ್ಟು ಸಾಲು ಎಲ್ಲ ಹೊಡೆದಿರೋದು ನೋಡ್ತಿದ್ದೀರಾ, ಬಟ್ ಅದರಲ್ಲಿ ಮತ್ತೆ ಹುಲ್ಲು ಬೆಳೆದಿದೆ. ಮಳೆ ಬರುತ್ತೆ, ತುಗರಿ ಕಾಳು ಹಾಕಬೇಕು ಅಂದ್ಬಿಟ್ಟು ಎಲ್ಲ ಸಾಲು ಹೊಡೆದಿದ್ರು, ಬಟ್ ಮತ್ತೆ ಕಳೆ ಬಂದಿರೋದ್ರಿಂದ ಮಳೆನೂ ಬರಲಿಲ್ಲ. ಇವಾಗ ಅದಕ್ಕೆ ಜಸ್ಟ್ ಸೊಸಿನೇ ಹೋಗ್ಬಿಡೋಣ ಅಂದ್ಬಿಟ್ಟು ಮತ್ತೆ ರೌಟ್ರು ಹೊಡಿತಿದ್ದಾರೆ. ನೋಡ್ತಿರ್ಬೋದು, ರೈತರುಗಳದ್ದು ಒಂದೊಂದು ಪಾಡಲ್ಲ, ಬಟ್ ಮಳೆ ಬಂದಿದ್ರೆ ಚೆನ್ನಾಗಿತ್ತು. ನೋಡ್ತಿರ್ಬೋದು ರೌಟ್ರು ಎಲ್ಲ ಇವಾಗ ಮತ್ತೆ ರೌಟ್ರು ಹೊಡಿತಿದ್ದಾರೆ. ನೋಡಿ, ಹೀಗೆ ವಾರ 15 ದಿವಸ ಮೋಡ ಮಾತ್ರ ಹಿಂಗೆ ಆಗುತ್ತೆ, ವಾರ 15 ದಿವಸದಿಂದ, ಬಟ್ ಮಳೆ ಮಾತ್ರ ಬರಲ್ಲ. ವಿಡಿಯೋ ನೋಡೋದಷ್ಟೇ ಅಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಿದ್ದೀನಿ. ರೈತರುಗಳನ್ನ ಬೆಳೆಸಬೇಕು, ಬಟ್ ರೈತರಿಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ವಿಡಿಯೋ ಮಾತ್ರ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾತ್ರ ಯಾರೂ ಮಾಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿದ್ರಿ ಅಲ್ವಾ, ಮತ್ತೆ ಸಾಲು ಹೊಡಿತಾ ಇರೋದು. ರೈತರುಗಳ್ದು ಒಂದೊಂದು ಕಷ್ಟ ಅಲ್ಲ, ಬಟ್ ಏನು ಮಾಡೋದು, ಇದೇ ಹಣೆ ಬರ ಆಗ್ಬಿಟ್ಟಿದೆ. ಸತಿ ಅಂತೂ ಬೇಡ ಅಂದರೂ ಮಳೆ ಬಂತು, ಈ ಸತಿ ಬೇಕು ಅಂದರೂ ಬರ್ತಿಲ್ಲ. ಅದಕ್ಕೆ ಮಳೆ ಹೇಳೋದೇನು ಅಂದರೆ, ಯಾವುದೋ ಒಂದು ಜೋಕಲ್ಲಿ ನೋಡಿದ್ದೆ, ನೀವು ಬೇಕು ಅಂದಾಗ ಬರಬೇಕಾ ಬೇಡವಾ ಅಂತ. ರೈತರುಗಳಿಗೆ ಇಷ್ಟು ಮಳೆ ಬಂದರೂ ಸಾಲದು, ಬೋರು ಅಷ್ಟೇ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಮಳೆ ಬರಲಿಲ್ಲ ಅಂದರೆ ನೀರು ಇರಲ್ಲ. ನಮ್ಮ ಕೆರೆ ತೋರಿಸ್ತೀನಿ, ನಮ್ಮ ತೋಟಕ್ಕೆ ಹತ್ರ ಇದೆ ಕೆರೆ, ಬಟ್ ನೀರೆಲ್ಲ ಕಡಿಮೆ ಆಗ್ತಾಯಿದ್ದಾವೆ. ಮಳೆ ಬರೆದಿಕ್ಕೆ ತುಂಬ ನೀರಿತ್ತು. ಈ ಕಡೆ ಟರ್ನ ತಿರುಗಿಸ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಸಾಲುಗಳಲ್ಲಿ ನಾವೇ ಕಳೆ ಕಿತ್ಕೋಬೇಕು. ಫುಲ್ಲು ಆ ಕಡೆ ಈ ಕಡೆ ಮಾತ್ರ ಹೊಡಿತಾರೆ ರೌಟ್ರು. ನಿಮಗೆ ಒಂದು ಮರ ತೋರಿಸಿದ್ದೆ ಅವತ್ತು, ಅಂದರೆ ಒಂದು ಮುರಿದಾಕ್ಬಿಟ್ರು ಅಂತ, ಅದನ್ನು ಮತ್ತೆ ಹೂಣಿದ್ದಾರೆ ಇಲ್ಲೇ ಹೂಣಿದ್ರು ಮತ್ತೆ ಹೋಗಿದೆ. ಇಲ್ಲಿ ಒಂದಿತ್ತು ಅಡಿಕೆ ಗಿಡ, ಇವೆರಡಕ್ಕೂ ಮಧ್ಯ, ಬಟ್ ಇಲ್ಲೊಂದು ಅಡಿಕೆ ಗಿಡ ಇಲ್ಲ, ಹೋಗಿದೆ. ಅಂದರೆ ತಿರುಗಿಸ್ಕೊಳಕ್ಕೆ ಬಂದು ಟರ್ನ್ ಮಾಡೋಕ್ಕೆ ಬಂದು ಹೋಗಿತ್ತು. ತೆಂಗಿನ ಮರನೂ ಅಷ್ಟೇ, ನಮ್ಮನ್ನು ನಾವು 6 ತಿಂಗಳು ಸಾಕಿದ್ರೆ ಅದು ನಮ್ಮ 6 ವರ್ಷ ಸಾಕುತ್ತಂತೆ. ಅಡಿಕೆ ಗಿಡ ನಮ್ಮನ್ನ 5 ವರ್ಷ ಸಾಕ್ರಿ, ನಿಮ್ಮನ್ನು 50 ವರ್ಷ ಸಾಕ್ತೀನಿ. ಒಂದೊಂದು ಪರಿಸ್ಥಿತಿ ಅಲ್ಲವೇ ಅಲ್ಲ ರೈತರಿಗೆ. ಸರಜು ಎಷ್ಟಾಗಿದೆ ಅಮೌಂಟ್ ಅಂತ ಕೇಳ್ತಿದ್ರಿ. ನಮ್ಮ EMI ತೊಗೊಂಡಿರೋದು 6 ಲಕ್ಷ ಆಗಿದೆ. ನಾವು ತಿಂಗಳಿಗೆ 11,000 ಚಿಲ್ಲರೆ ಕಟ್ತಿದ್ವಿ. ಯಾರೋ ಪಾಪ ಮೆಸೇಜ್ ಹಾಕಿದ್ರಿ. ವಿಡಿಯೋ ನೋಡೋದಷ್ಟೇ ಅಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರೈತರು ನೋಡ್ತಿರ್ಬೋದು, ನಮ್ಮ ಭೂಮಿ ತಾಯಿನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಮನೇಲಿ ಇನ್ನೆಲ್ಲ ಇರಲ್ವ, ಆ ಥರ ಮಾಡಿಕೊಂಡಿದ್ದೀವಿ. ಅಡಿಕೆ ಗಿಡನೂ ಅಷ್ಟೇ ಸೂಪರಾಗಿದೆ. ಇದು ಇನ್ನೊಂದು ಸರಿ ಹೊಡಬೇಕು, ಒಂದು ಸರಿಗೆ ಆಗಲ್ಲ, ಚಿಕ್ಕ ಟ್ರ್ಯಾಕ್ಟ್ರಲ್ಲ, 2 ಸರಿ ಹೊಡಿಬೇಕು. ಬಂದರು ಪುಟಾಣಿಗಳು, ಕರ್ಕೊಂಡು ಬಂದೆ. ಇವತ್ತು ಮಂಡೇ ಆಗಿರೋದ್ರಿಂದ ರಜೆ, ಇವತ್ತು ಸ್ಕೂಲ್ ಅಲ್ಲ, ಸಾರಿ ಕ್ರಿಕೆಟ್ ರಜಾ. ಸ್ಕೂಲ್ ಐತೆ, ಸ್ಕೂಲ್ಗೆ ಹೋಗಿ ಬಂದರು.
ಇವರು ಸೈಲೆಂಟ್ ಬಾಯ್, ಅವರು ವೈಲೆಂಟ್. ಚಿನಿ ಚಿನಿ ಇದು ಹೊಸ ಲೈಟ್ ಹಾಕಿದ್ರು ಪಾಪ ಬೆಳಗ್ಗೆ ತಿಂಡಿ ಇಕ್ಕಿಲ್ಲ ಅಂತ ಅವು ಇವಾಗೂ ಹಂಗೆ ಇದು ಮಾಡ್ತಾವೆ. ಏನು ಮಾಡ್ತಾರೆ ಇವ್ರು ತಿಂಡಿ ಇಕ್ಕದ ಅಂತ. ಎಷ್ಟೆಷ್ಟು ತೆಗ್ದಿದ್ದೀ ಟೆಸ್ಟಲ್ಲಿ? ಹಾಂ, ಯಾವ್ದು? ಹ್ಞೂ, ಕನ್ನಡ 31, ಹಾಂ, ಹಿಂದಿ 35. ಎಷ್ಟಕ್ಕೆ 40 ಎಬೋ? ಯಾಕೆ ಕನ್ನಡ ಕಡಿಮೆ? ಹಿಂದಿನೇ ಬರಲ್ಲ ಅಂತಿದ್ದೆ. ಹಿಂದಿ ಪರವಾಗಿಲ್ಲ, ಕನ್ನಡ ನಮ್ಮ ಮಾತೃಭಾಷೆ ಚಿನ್ನಮ್ಮ, ಇನ್ನೂ ಚೆನ್ನಾಗಿ ಓದಬೇಕು. ಓಕೆ, ಮ್ಯಾಥ್ಸ್ ಹೇಳಲಿಲ್ಲ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟು? ಹೋಗ್ಲಿ ಬಿಡು. ನಿಂದೆ ಯಾವಾಗಪ್ಪ? ಹಾಂ, ಹೇಳಿಲ್ಲ. ಇಲ್ಲಿ ಹೇಳೋ, ಫೋನ್ ಕಣ್ಣು ಓದ್ಕೊಂಡು ಹೇಳಿಲ್ಲ ಅಂತ. ನೀವು ಮುಖ ನೋಡ್ರೆ ಗೊತ್ತಾಗ್ತದೆ. ಹೇಳೋರೆ ಯಾವ್ದು ಹೇಳೋರು? ಹೇಳು, ಎಷ್ಟು ತೆಗ್ದಿದ್ದಿ ದಬ್ಬ ಹಾಕಿದ್ದಿ ಹೇಳು. 25 ತಾನೇ? ನಿಜ ಹೇಳು. 30ಗ? ಹ್ಞೂ ಹೇಳು. ಯಾವ್ಯಾವ ಸಬ್ಜೆಕ್ಟ್ ಹೇಳೋರೆ? ಸೈನ್ಸ್. ಹ್ಞೂ, ಎಷ್ಟು? 15. 25ಗೆ ಆಮೇಲೆ ನಿಜ ಹೇಳು. ಚಿನಿ, ಏನು ತಿಂತಾ ಇದ್ದೀಯ? ವಾಟರ್ ಆಪಲ್. ನಾನು ನೋಡಿ ಸೀಬೆಹಣ್ಣು ತಿಂತೀವಿ. ಎಲ್ಲಿ ಗೊತ್ತಾ ಇದೆಯಾ? ಅದು ಕಚ್ಚಿ ಬಿಸಾಕು, ಚೆನ್ನಾಗಿಲ್ಲ ಅಂದ್ರೆ. ಚಿನಿ, ಎಲ್ಲಿ ಗೊತ್ತಾ ಇದೆಯಾ? ಸ್ಕೂಲಾಗ ನಿದ್ದೆ ಗೊತ್ತಾಯ್ತು ಅಂದಿದ್ದೆ. ಯಾಕೆ? ಕ್ರಿಕೆಟ್ ಆಡೋಕೆ ಹೋಗಿದ್ದು ಬೆಳಗ್ಗೆ. ಬಂದು ಬೇಗ ಮಲ್ಕೊಳ್ರಿ ಅಂತ ಹೇಳಿಲ್ವಾ? ಬೆಳಗ್ಗೆ ಹೊತ್ತು ಬೇಗ ಎದ್ದೋಳೋದು ಒಂದು ಸರಿ, ಹಾಲಿಗೆ ಬಂದು ಒದ್ಲಾಡೋದು ಒಂದು ಸರಿ. ಹಾಂ, ಈ ಕಡೆ ತಿರುಗಿ ಉತ್ತರ ಕೊಡು. ಇವಾಗ ನೀನೇನು ತಿಂತಿದ್ಯಾ? ವಾಟರ್ ಆಪಲ್ ಅಂತಾರೆ, ನೀರಾಪಲ್ಲು. ನಾನೇನು ಯಾವತ್ತೂ ತಿಂದಿಲ್ಲ ಪಲ್ಯ. ಅಡಿಕೆ ಗಿಡದಾಗ ಊಟ ಹೊಡಿತವ್ರಲ್ಲ ಅವರಪ್ಪ, ನೋಡಕ್ಕೆ ಬಂದಿದ್ದಾರೆ. ಸೊಣಕ್ಲ ಬಾಯಿ ಇವರು. ಅಷ್ಟು ಶೋಧಕ್ಕಾಗತ್ತದೆ. ಆರ್ಟ್ಸ್ ಮಾತ್ರ ಊರಾಗ್ಲ ಐತೆ. ಕ್ರಿಕೆಟರ್ ಆಗಬೇಕು, ಓದಬೇಕು ಅಂತೆಲ್ಲ. ಬಟ್ ತಿನ್ನಲ್ಲ. ನಂಗೆ ಅದು ಬೇಡ ಇದು ಬೇಡ ಅಂತಿರ್ತಾರೆ. ಏನು ಚಿನ್ನಿ ಅಂದಿದ್ದು? ಇಷ್ಟಿಷ್ಟು ಉದ್ದ ಆಗವೆ ಅಂತನಾ? ನನ್ಗೆ ಆಲ್ರೆಡಿ 13 ವರ್ಷ. ಹಾಂ, ನೀವು ಆಲ್ರೆಡಿ 2 ವರ್ಷ ಆಗಿ ಅಲ್ವಾ ಚಿನಿ? ಅಡಿಕೆ ಗಿಡ ಉಣಿಸಿರೋದೇ ನಿಮಗೋಸ್ಕರಮ್ಮ. ನೀವು ಉದ್ದಾಗ ವರ್ಷಕ್ಕೆ ಬೆಳೆ ಬರ್ತೈತೆ, ನೀವು ಚೆನ್ನಾಗಿರಲಿ ಅಂತ. ಓದೋದ್ರ ಜೊತೆಗೆ ಕ್ರಿಕೆಟ್ ಜೊತೆಗೆ ಇನ್ನೊಂದು ಏನು ಮಾಡ್ಬೇಕು ಹೇಳು? ಏನಮ್ಮ? ಹ್ಞೂ, ವ್ಯವಸಾಯ ಅಂತ ಫಸ್ಟ್ ಕನ್ನಡದಾಗಂದ. ಜೋರಾಗಿ ಅನ್ಲಿ ಅಂತಂದರೆ ಅಗ್ರಿಕಲ್ಚರ್ ಅಂತಂದ. ವೆರಿ ಗುಡ್. ನೋಡ್ಕೊಬೇಕು. ಅವನು ಕ್ರಿಕೆಟ್ಗೆ ಹೋಗೋದ್ರಿಂದ ಮತ್ತು ಓದೋದ್ರಿಂದ 7 ಗಂಟೆಗೆ ಹೋಗ್ಬೇಕು ಸ್ಕೂಲ್ಗೆ. ಸಂಜೆ 4 ಗಂಟೆಗೆ ಬರ್ತಾನೆ. ಇವತ್ತು ಮಂಡೇ ಮಾತ್ರ ರಜೆ ಇರುತ್ತೆ ಕ್ರಿಕೆಟು. ಹಾಗಾಗಿ ತೋಟದ ಹತ್ರ ಬರೋದೇ ಅವನ ಅಪರೂಪ. ಅದಕ್ಕೆ ಇಷ್ಟು ಉದ್ದ ಆಗ್ಬಿಟ್ಟಿದ್ದಾವಲ್ಲ ಮಮ್ಮಿ, ನನಗಿನ್ನ ಉದ್ದ. ನೀನು ದೊಡ್ಡನಾದ್ಮೇಲೆ ಏನಾಗ್ತೀಯಾ? ಹೇಳು. ತಾಯಿಗೆ ಹೇಳಲ್ವಾ ಚಿನ್ನಮ್ಮ? ಹೇಳು ಬಂಗಾರ. ಏನಾತಿ? ಹೇಳಲ್ಲ. ನೀನು ಹಣೆ ಬರ್ದಂಗೆ ಆಗ್ತದಾ? ಇರ್ಬೋದು. ಇನ್ನೇನು ಸಾಲು ಹೊಡೆದು ಮುಗಿಸ್ತಾರೆ ಇವತ್ತು. ಸೊಸಿ ಉಣ್ಣೋದು ಬಾಕಿ ಇರುತ್ತೆ. ನೀರು ಕಟ್ಬಿಟ್ಟೆ ಉಣ್ಬೇಕಾಗುತ್ತೆ. ಅವು ಉಂಡ್ರೆ ಚೆನ್ನಾಗಿ ಹತ್ಕೊಳ್ತವೆ. ಇಲ್ಲಾಂದರೆ ಒಣಗಾದರೆ ನಾವು ಕೈಯಲ್ಲಿ ತೋಡಿ ಮಣ್ಣನ್ನು ಒಳಗಿಡಬೇಕಾಗುತ್ತೆ. ಇದು ಬೋರ್ ಇರೋದ್ರಿಂದ ಸ್ವಲ್ಪ ವಾರಿಗೆ ತೊಗೊಂಬಂದಿದ್ದಾರೆ ಸಾಲನ್ನ. ನಮ್ಮ ಮನೆಯವ್ರು ಕೆಲಸ ಮಾಡಲ್ಲ, ಮಾಡಿದ್ರೆ ಮಾತ್ರ ನೀಟು. ಇವಾಗೂ ಅಷ್ಟೇ ತಂಪು ಗಾಳಿ ಬೀಸ್ತಿದೆ, ಬಟ್ ಮಳೆ ಮಾತ್ರ ಇಲ್ಲ. ಚೆನ್ನಾಗಿದೆ. ನೀರು ತಗೊಂಡು ಹೋಯ್ತಾ ಅಪ್ಪಂಗೆ. ಹುಷಾರಮ್ಮ, ಬಾಟ್ಲಾಗ್ತಾರಲ್ಲೇ ಸಾಲ್ತವ. ನಿಲ್ಸಿದ್ರು ನೀರು ಕುಡಿಯೋಕ್ಕೆ.
ಸಂಜೆ ಹೊತ್ತು ಬಂದು ಎಲ್ಲರೂ ಪಾರ್ಟಿ ಕ್ಲಬ್ಬು ಆಟ ಆಡೋಕ್ಕೆ ಎಲ್ಲ ಹೋಗ್ತಾರೆ. ನಾವು ನನ್ನ ಮಕ್ಳು ಇಲ್ಲಿ ಕೂತೀವಿ ತೋಟದ ಹತ್ರ. ಎಷ್ಟು ಚೆನ್ನಾಗೈತಲ್ಲ ಚಿನಿ ಗಾಳಿ ವಾತಾವರಣ ಎಲ್ಲ. ಬಟ್ ಸಿಟಿಯಲ್ಲಿ ಹಿಂಗೆ ಸಿಗುತ್ತಾ ಚಿನಿ? ಕುಶಾಲ್ ಅವನೇನು ಸಿಟಿಗೆ ಹೋಗಿದ್ದೀನಿ ನಾನು ಅಂತಾನೆ, ಅವನ ಹಳ್ಳಿ ಬಿಟ್ಟು ಹೋಗೋದಿಲ್ಲ. ಏನಕ್ಕೆ ರೀ ಆರ ನೋಡಿತಾ ಇದ್ದೀರಾ? ಕೇಳ್ಕೊಂಬರ್ತೀನಿ. ಹಿಂಗೆ ಅವರಪ್ಪ ಆರ ನೋಡಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಚಿನಿ ಪಪ್ಪ ಎರಡು ನಾಟಿ ಹುಂಜೆ ತಂದುಬಿಟ್ಟೈತೆ, ಕೋಳಿ ನಾಟಿ ಹುಂಜ ಹೇಳ್ತಾಳೆ. ಏನಕ್ಕೆ ಅಂತ ಕೇಳೋ, ಅದು 400 ರೂಪಾಯಿ ಅಂತೆ ಎರಡು, ಒಂದು 400 ರೂಪಾಯಿ ಅಂತೆ, 800 ರೂಪಾಯಿ ಆಯ್ತಂತೆ. ನಾಳೆ ನಾಟಿ ಕೋಳಿ ಸಾಂಬಾರು ತಿಂತೀರಾ? ಕಬಾಬ್ ಏನಿಲ್ಲ ನೋಡ್ರಿ. ಇವಾಗ ಲೆಗ್ ಪೀಸ್ ನಮ್ಮ ಮನೇಲಿ ಸ್ನ್ಯಾಕ್ಸು ಪುಟಾಣಿವು, ಬಿಸ್ಕತ್, ಕಾಫಿ. ಅಪ್ಪ ಮಕ್ಕಳು ಏನ್ರಿ ಅದು ಅಮ್ಮ? ಎರೆಹುಳ ಅಂತೆ. ಮ್ಯಾಗಿ ಮಾಡ್ಕೊಂಡು ತಿಂತ ಇದ್ರು. ಚೆನ್ನಾಯ್ತು, ಚೆನ್ನಾಗಿ ಮಾಡೋಣ. ನಾನು ಮಾಡಿಕೊಟ್ರೆ ಮಾತ್ರ ಹಂಗದು ಹಿಂಗದೆ ಅಂತೀರಾ, ಮಗ ಮಾಡಿಕೊಟ್ರೆ ಮಾತ್ರ ಚೆನ್ನಾಗದೆ ಅಂತೀರ. ಅಮ್ಮ ನೀನು ತಿನ್ನಲ್ಲೇನೆ? ಏಕೆ? ಸ್ವರ್ಗ ಆಗೋಯ್ತಾ ರೌಟ್ರು ಹೊಡ್ದು? ಸಾಲು ಹೊಡ್ದು ಯಾವಾಗ ಸೊಸಿ ಉಣೋದು ಹೇಳ್ರಿ? ಅಪ್ಪ ಡಬ್ಬದಾಗೆಲ್ಲ ನೀರು ಇರುತ್ತೆ ಹುಡುಗಿ. ಯಾವಾಗ ರೀ? ಯಾವ ಬೆಳಗ್ಗೆ ಸೊಸಿ ಕೇಳ್ಕೊಂಬರ್ ಹೋಗಿದ್ರೆ ನಾಳೆ ಎಲ್ಲ ನೀರು ಕಟ್ಟಿ ನಾಡ್ದು ನೀರು ಕಟ್ಟಿ